ಸಹಸ್ರಾಧಿಪತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸುತ್ತಾ ಸಮಯದ ಭಾವನೆಗಳಿಂದ ನೇರವಾಗಿ ಕುಮಾರ್ ಅವರ ನಾವೀಗ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗೋಣ. ನಿನ್ನ ಸಹಸ್ರಾಧಿಪತಿ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಕೂಲಾಗಿ ವಿಚಾರ ಮಾಡಿ 60 ಸೆಕೆಂಡುಗಳಲ್ಲಿ ಉತ್ತರವನ್ನು ಕೊಡಬೇಕು. ನಿನ್ನ ಮೊದಲ 50 ರೂಪಾಯಿಯ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಉತ್ತರಿ ಹಾಡು ಪದ್ಯ ಬರೆದ ಕವಿ ನಿಮ್ಮ ತರಗತಿಯಲ್ಲಿ ಇದ್ದು ಬರೆದಿರ್ತಕ್ಕಂಥ ಕವಿಗಳು ನಾ ಡಿಸೋಜ, ಅಕ್ಬರ್ ಅಲಿ, ಪಂಜೆ ಮಂಗೇಶರಾಯ ಮತ್ತು ಉದಯ್ ಶಂಕರ್. ಆಪ್ಷನ್ 3 ಪಂಜೆ ಮಂಗೇಶರಾಯ ಸರಿಯಾದ ಉತ್ತರ ವಿಚಾರ ಮಾಡಿ. ಇನ್ನೂ 36 ಸೆಕೆಂಡುಗಳಿದೆ. ಇನ್ನೂ ಲೈಫ್ ಲೈನ್ ಇದೆ. ಬೇಡ ಕನ್ಫರ್ಮ ಲಾಕ್ ಮಾಡಲ, ಬೇರೆ ಆಪ್ಷನ್ಸ್ ಬೇಡ. ರೈಟ್, ಈಗ ಆಪ್ಷನ್ 3 ಪಂಜೆ ಮಂಗೇಶರಾಯರವ್ರನ್ನ ಆಯ್ಕೆ ಮಾಡಿದ್ದಾರೆ ಕುಮಾರ್ ಅವರು. ಏನಲ್ಲ? ಓಕೆ, ಥ್ಯಾಂಕ್ ಯು. ನಿಮ್ಮ 50 ರೂಗಳ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಹೇಳಿದರೆ ಕುಮಾರ್. ಹಾಗೆ ಈಗ ನಾವು ಎರಡನೆಯ ಪ್ರಶ್ನೆ 100 ಅಂಕದ ಪ್ರಶ್ನೆಗೆ ನಾವು ನೇರವಾಗಿ ಹೋಗೋಣ. ನಿನ್ನ 100 ಅಂಕದ ಪ್ರಶ್ನೆ ಇಬ್ಬರು ಇದು ಪ್ರಶ್ನೆ ಇದು ಇಬ್ಬರು ಇದು. ಅದಕ್ಕೆ ಆಪ್ಷನ್ಸ್ ಆಗಿ ಪರಿಮಾಣವಾಚಕ, ಸಂಖ್ಯಾವಾಚಕ, ಗುಣವಾಚಕ, ಕ್ರಿಯಾವಾಚಕ. ಇದರಲ್ಲಿ ಇದು ಯಾವುದು? 40 ಸೆಕೆಂಡ್ ಇದೆ. ಲೈಫ್ ಲೈನ್ ತಗೋತೀರಾ? ಯಾವ್ದು ತಗೋತೀರಾ? ಜಂಪೆ ಕ್ವಶನ್ ತಗೋತೀರಾ? ರೈಟ್, ಆಯ್ತು. ಹಾಗಾದ್ರೆ ಇದರಲ್ಲಿ ಉತ್ತರ ಯಾವ್ದಿರ್ಬೋದು ಗೆಸ್ ಮಾಡು. ನೆಕ್ಸ್ಟ್ ನಾವು ಜಂಪೆ ಕ್ವಶನ್ ಮಾಡೋಣ. ಸಂಖ್ಯಾವಾಚಕ ಇದು ಇಬ್ಬರು ಅಂತ ಇದೆ, 2 ಅಂತ ಇದೆ. ಸಂಖ್ಯೆ ಅದರಲ್ಲೇ ಇದೆ ಉತ್ತರ. ಇಬ್ಬರು ಅಂದ್ರೆ ಅದು 2. ಪರಿಮಾಣ ಅಂದ್ರೆ ದೊಡ್ಡದು, ಗುಣವಾಚಕ ಅಂದ್ರೆ ಗುಣ ಇಲ್ಲ, ಕ್ರಿಯೆ ಅಂತಂದ್ರೆ ಕ್ರಿಯೆನೂ ಇಲ್ಲ. ಸಂಖ್ಯೆ ಅಂತಂದ್ರೆ ಇಬ್ಬರು ಅಂತ ಇದೆ. ಆರಾಮಾಗಿ ಹೇಳ್ಬೋದಾಗಿತ್ತು, ಆದ್ರೆ ನೀವು ಒಂದು ಲೈಫ್ ಲೈನ್ ಬಳಸಿಕೊಂಡಿದ್ದೀರಾ. ಜಂಪೆ ಕ್ವಶನ್. ಈಗ ನಿಮ್ಮ ಎರಡನೆಯ ಪ್ರಶ್ನೆ ಜಂಪೆ ಕ್ವಶನ್ ಪ್ರಶ್ನೆ. ಜಂಪೆ ಕ್ವಶನ್ಗೆ ಸಂಬಂಧಿಸಿದ ಪ್ರಶ್ನೆ ಈಗ ಡಿಸ್ಪ್ಲೇ ಆಗ್ತಾ ಇದೆ. UR ಅನಂತಮೂರ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ನಮ್ಮ ರಾಜ್ಯದಲ್ಲಿ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅದರಲ್ಲಿ UR ಅನಂತಮೂರ್ತಿದು 4 ತಂತಿನೋ, ಭಾರತ ಸಿಂಧುರಶ್ಮಿ ಕೃತಿಗೋ ಅಥವಾ ಕನ್ನಡ ಸಾಹಿತ್ಯಕ್ಕೋ, ಸಮಗ್ರ ಸಾಹಿತ್ಯಕ್ಕೋ? ಅನಂತಮೂರ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಇನ್ನೂ 30 ಸೆಕೆಂಡುಗಳು ಬಾಕಿ ಇದೆ. ನಿಧಾನವಾಗಿ ವಿಚಾರ ಮಾಡ್ರಿ. ಏನಪ್ಪ ಲೈಫ್ ಲೈನ್ ತಗೊಳ್ತೀರಾ? ರೈಟ್, ನಿಮ್ಮ ಎರಡನೇ ಲೈಫ್ ಲೈನ್ ಯಾವ್ದು ತಗೊಳ್ತೀರಾ? ಫ್ರೆಂಡ್ ಎ ಕಾಲ್. ರೈಟ್, ನಿಮ್ಮ ಫ್ರೆಂಡ್ಗೆ ನೀವು ಕರೆ ಮಾಡಬಹುದು. ನೋಡಪ್ಪ, UR ಅನಂತಮೂರ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? 4 ತಂತಿ ಕೃತಿಗೋ ಅಥವಾ ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಕೃತಿಗೋ, ಕನ್ನಡ ಸಾಹಿತ್ಯಕ್ಕೋ ಅಥವಾ ಸಮಗ್ರ ಸಾಹಿತ್ಯಕ್ಕೋ? ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಸಮಗ್ರ ಸಾಹಿತ್ಯ ಅಂತ ಹೇಳಿ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ. ಬಟ್ ನೀವು ಅದನ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಸ್ನೇಹಿತನಂದನೇ ಹೇಳ್ಬೋದು, ಅಥವಾ ನಿನ್ನ ಓನ್ ಡಿಸಿಷನ್ ಅಲ್ಲಿ ಅದು ಬೇಡ ಸರ್ ಇದನ್ನ ಹೇಳ್ತಾನೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಹೇಳ್ಬೇಕು ಕುಮಾರ್ ಅವರೇ, ಸಮಯ ಆದ್ರೆ ಮುಗಿದಿದೆ. ಆದ್ರೂ ಕಾಲೇಜ್ ಫ್ರೆಂಡ್ ಇರೋದ್ರಿಂದ ಕೊಟ್ಟಿದ್ದೀವಿ. ನೀವು ಬೇಕಾದ್ರೆ ಇನ್ನೂ ಒಂದು ಲೈಫ್ ಲೈನ್ ಇದೆ, ಅದು ಒಂದು ಬಳಸ್ಕೊಳ್ಬೋದು. 2 ಲೈಫ್ ಲೈನ್ ಮುಗಿದಿದೆ, ಇನ್ನೂ ಒಂದು ಲೈಫ್ ಲೈನ್ ಬಾಕಿ ಉಳಿದಿದೆ. ಅದನ್ನ ಬಳಸ್ಕೊಂತವೇನು ಈ ಪ್ರಶ್ನೆ ಬಳಸ್ಕೋಬಹುದು, ಇಲ್ಲ ನೀವು ಉತ್ತರ ಹೇಳ್ಬೋದು. ಆಪ್ಷನ್ 1 4 ತಂತಿ ಕನ್ಫರ್ಮಾ? ಲಾಕ್ ಮಾಡ್ಲಾ? ನೋಡ್ರಿ, ಇನ್ನೂ ಒಂದು ಲೈಫ್ ಲೈನ್ ಇದೆ ಕುಮಾರ್ ಅವರೇ. ಬಳಸ್ಕೊಂತಾನೆ ಅಂದ್ರೆ ಬಳಸ್ಕ್ಯಾ. ಇದು ಕೊನೆಯ ಆಪ್ಷನ್ಸು. ಅದು ಬೇಕು ಅಂದ್ರೆ ಬಳಸ್ಕೊಳ್ಬೋದು. ಇಲ್ಲ ಸರ್ ಕನ್ಫರ್ಮ್ ಲಾಕ್ ಮಾಡ್ರಿ ಅಂತಂದ್ರೆ ನೀವು ಹೇಳಿದ ಮೇಲೆ ಲಾಕ್ ಮಾಡ್ತೀವಿ. ಯಾವುದು? 4 ತಂತಿ ಕನ್ಫರ್ಮಾ? ಲಾಕ್ ಮಾಡ್ಲಾ? ಓಕೆನಾ? ಡನ್. ನಿಮ್ ಫ್ರೆಂಡ್ ಯಾವ ಉತ್ತರ ಹೇಳಿದ್ರು? ಸಮಗ್ರ ಸಾಹಿತ್ಯವನ್ನು ಅವ್ರು ಹೇಳಿದ್ರು.
ನಿನ್ನ ಫ್ರೆಂಡ್ ಮಾತನ್ನ ನೀವು ಕೇಳಿದ್ರೆ ಇವತ್ತು ನೀ ಆಟದಲ್ಲಿ ಮುಂದುವರಿತಿದ್ದೆ. 4 ತಂತಿ ದ.ರಾ. ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಕೃತಿ 4 ತಂತಿ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು. ಈಗ ಅನಂತಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಈ ಪ್ರಶಸ್ತಿ ಸಿಕ್ಕಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾ, ಕುಮಾರ್ ಅವರು ಈ ಕನ್ನಡದ ಸಹಸ್ರಾಧಿಪತಿ ಕಾರ್ಯಕ್ರಮವನ್ನ ಇಲ್ಲಿಯ ತನಕ ಆಟ ಆಡಿದ್ದಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ.